ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ವರ್ಷ ಬೇಕಾದ್ರೆ ಇದರಲ್ಲಿ ಮಾಡ್ಕೊಬಹುದು, ಬೆಳೆ ಇಟ್ಕೊಬಹುದು. ಇವಾಗ ಹಾಗಲಕಾಯಿ ಹಾಕೊಂಬೋದು, ಇಲ್ಲ ಸೋರೆಕಾಯಿ ಹಾಕೊಂಬೋದು, ಇಲ್ಲ ಮತ್ತೆ ಇದೆಲ್ಲ ಪೇಪರ್ ಎಲ್ಲ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಹೀರೆಕಾಯಿನೇ ಹಾಕೊಂಬೋದು, ಮತ್ತೆ ಅದನ್ನೇ ಬೇಕಾದ್ರೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿಯ ಅದ್ಭುತವಾದ ವಿಡಿಯೋ ಅಂತಾನೆ ಹೇಳ್ಬೋದು. ಕಾರಣ ಏನಂತೀರಾ, ಇದರಲ್ಲಿ ಮಾಮೂಲಿ ಒಂದೇ ಕೃಷಿ. ಈಗ ಹೀರೆಕಾಯಿ ಕೃಷಿ ತಗೊಂಡಾಗ ಎಲ್ಲರೂ ಹೀರೆಕಾಯಿ ಕೃಷಿ ಮಾಡ್ತಾರೆ, ಆದ್ರೆ ಇಲ್ಲಿ ಫಾರ್ಮರ್ ಮಾಡ್ತಕ್ಕಂಥದ್ದು ಡಿಫ್ರೆಂಟ್ ಮೆಥಡ್ ಅಂತಾನೆ ಹೇಳ್ಬೋದು. ಈಗ ಒಂದು ಹೀರೆಕಾಯಿ ಕೃಷಿನಲ್ಲಿ ಅಂತರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಕೃಷಿನಲ್ಲಿ ನಮಗೆ ಕಾಣ್ಬೋದು. ಯಾಕೆಂದ್ರೆ ಅಂತರ ಕಡಿಮೆ ಮಾಡಿದಷ್ಟು ಕ್ರಾಪ್ ಡ್ಯೂರೇಷನ್ ಏನಿದೆ ಕಡಿಮೆ ಆಗ್ಬಿಡುತ್ತೆ, ಯಾಕೆಂದ್ರೆ ಬಳ್ಳಿ ಬೆಳೆ ಆಗಿರೋದ್ರಿಂದ. ಆದರೆ ಇಲ್ಲಿ ಅದ್ಭುತವಾಗಿ ಅಂತರಗಳನ್ನ ಕೊಟ್ಟು ಕೃಷಿ ಮಾಡಿದರೆ, ಮತ್ತು ಇವರು ಮಾಡಿರ್ತಕ್ಕಂಥ ಸ್ಟ್ರಕ್ಚರ್ ಆಗಿರ್ಬೋದು, ವಿಭಿನ್ನವಾದ ಕೃಷಿ ವಿಧಾನ ಆಗಿರ್ಬೋದು, ಎಲ್ಲ ಯುವ ಕೃಷಿಕರಿಂದ ತಿಳ್ಕೊಳ್ಳೋಣ. ಮತ್ತಷ್ಟು ಮಾಹಿತಿಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಹೆಸರು ರಾಮಂಜಿ ಅಂತ. ನಮ್ದು ಮಾಲೂರು ತಾಲೂಕು DN ದೊಡ್ಡಿ ಪೋಸ್ಟ್ ಮಾದಮಂಗ್ಲ, ಒಪ್ಪಚಳ್ಳಿ ಗೇಟ್ ಅಂತಾರೆ. ಮಾದಮಂಗ್ಲ ಅಂದ್ರೆ ಯಾರಿಗೂ ಸರಿಯಾಗಿ ಗೊತ್ತಾಗಲ್ಲ. ಒಪ್ಪಚಳ್ಳಿ ಗೇಟ್. ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ಕೋತಾ ಬಂದಿದ್ದೀರಾ? ಸುಮಾರು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಮೊದಲಿಂದ ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರೆಲ್ಲ ಖುಷಿ, ಅದರಿಂದ ನಾವು ಹಂಗೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಸರಿ ಅಣ್ಣ, ಈಗ ನಾವು ಇರೋದು ಒಂದು ಹೀರೆಕಾಯಿ ಬೆಳೆಯಲ್ಲಿದ್ದೀರಿ. ಸೊ ಈ ಒಂದು ಬೆಳೆನ ನೀವು ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀರಿ? ಇದ್ರ ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೆಂಟ್ರಲ್ ಒಂದ್ 2-3 ವರ್ಷ ಗ್ಯಾಪ್ ಬಿಟ್ಟಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀರಿ. ಓಕೆ ಸರ್, ಹೆಂಗೆ ಸರ್ ಈ ಒಂದು ಕೃಷಿ ಬಗ್ಗೆ ಹೇಳ್ಬೇಕಾದ್ರೆ ನೀವು ಮಾಡಿರೋ ಸ್ಟ್ರಕ್ಚರು ಎಲ್ಲ ನೋಡಿದ್ರೆ ತುಂಬಾನೇ ಖರ್ಚು ಮಾಡ್ದಂಗೆ ಇದ್ದೀರಿ. ಮತ್ತೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ವರ್ಷ ಬೇಕಾದ್ರೆ ಇದರಲ್ಲಿ ಮಾಡ್ಕೊಬಹುದು, ಬೆಳೆ ಇಟ್ಕೊಬಹುದು. ಇವಾಗ ಹಾಗಲಕಾಯಿ ಹಾಕೊಂಬೋದು, ಇಲ್ಲ ಸೋರೆಕಾಯಿ ಹಾಕೊಂಬೋದು, ಇಲ್ಲ ಮತ್ತೆ ಇದೆಲ್ಲ ಪೇಪರ್ ಎಲ್ಲ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಹೀರೆಕಾಯಿನೇ ಹಾಕೊಂಬೋದು, ಮತ್ತೆ ಅದನ್ನೇ ಬೇಕಾದ್ರೆ ಮಾಡಬಹುದು. ಓಕೆ ಸರ್, ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ನಾವು ಯಾವ್ದೇ ಒಂದು ಇವಾಗ ವರ್ಷದವರೆಗೂ ನಾವು ಬೆಡ್ ಇಟ್ಕೊಬೇಕಂದ್ರೆ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡ್ಬೇಕು. ಏನೆಲ್ಲ ಗೊಬ್ಬರಗಳು ಕೊಟ್ಟಿದ್ದೀರಾ ಸರ್? ಸರ್ ನಾವು ಮೈನ್ ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀರಿ. ತಿಪ್ಪೆ ಗೊಬ್ಬರ ಆದ್ಮೇಲೆ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ತಿಪ್ಪೆ ಗೊಬ್ಬರ ಕೊಟ್ಟಿರೋದು. ಆಮೇಲೆ ಈ ಕಾಲುವೆ ತೆಗೆದ್ಬಿಟ್ಟು ಬೆಡ್ ಹಾಕ್ಬಿಟ್ಟು ಕಾಲುವೆ ತೆಗೆದ್ಬಿಟ್ಟು ಮಾಮೂಲಿ ಗೌರ್ಮೆಂಟ್ ಗೊಬ್ಬರ ಏನೇನ್ ಬೇಕು, DAP, ಪೊಟಾಶ್. ಇವಾಗ ತಿಪ್ಪೆ ಗೊಬ್ಬರ ಬಂದು ಬೈಲ್ಗೆಲ್ಲ ಕೊಟ್ಟಿದ್ದೀರಾ ಸರ್? ಇದಕ್ಕೆ ಮಾತ್ರ ಟ್ರೆಂಚ್ ಹೊಡೆದು ಒಳಗಡೆ ಹಾಕಿದಿರಲ್ಲ. ಓಕೆ ಸರ್. ಮತ್ತೆ ಬೇಕಾದ್ರೆ ನಾವು ನೋಡಿ ಇಲ್ಲಿ ಹೋಲಿಕ್ಬಿಟ್ಟು ಹಾಕೊಂಬೋದು, ಗಿಡಗಳ ಮಧ್ಯೆ ಹೋಲಿಕ್ಬಿಟ್ಟು ಹಾಕೊಂಬೋದು. ಇವಾಗ ಸರ್ ನೆಲದ ತಯಾರಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರಿ, ಅದಾದ್ಮೇಲೆ ಇವಾಗ ಬೀಜ ಒಂದ್ ಸೆಲೆಕ್ಟ್ ಮಾಡ್ಬೇಕಲ್ಲ. ಬೀಜ ಯಾವ್ದು ಅಂತ ಹೇಳ್ಬಿಟ್ಟು ಅದು ಜಾಸ್ತಿ ಲಾಂಗು ಉದ್ದನೂ ಬರಲ್ಲ, ಮೀಡಿಯಂ ಆಗಿ ಚೆನ್ನಾಗಿ ಇಳುವರಿನೂ ಚೆನ್ನಾಗಿ ಬರ್ತೈತೆ. ಇವಾಗ ಬೇರೆ ನಾಗ ಎಲ್ಲ ಇದೆ, ಕಂಪ್ನಿಗೆ ಹಾಕೋದಕ್ ಆಗಲ್ಲ, ಉದ್ದ ಜಾಸ್ತಿ ಬರ್ತದೆ ಸರ್, ಜಾಸ್ತಿ ಉದ್ದ ಬರ್ತೈತೆ. ನಾವೇ ಎಲ್ಲ ಸರೋಗುತ್ತೆ ಕಂಪ್ನಿಗೆ, ಕಂಪ್ನಿಗೆ ಸರೋಗುತ್ತೆ ಸರ್. ಓಕೆ ಸರ್, ಈಗ ನಾನು ಸುಮಾರು ಕಡೆ ನೋಡಿರ್ತೀನಿ, ಎಲ್ಲೋ ಕೆಲವೊಬ್ರು ಮಾತ್ರನೇ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟು ಮಾಡೋದು. ಇಲ್ಲಿ ನೋಡೋದಾದ್ರೆ ವಿಶಾಲವಾಗಿ ಒಂದು ಟ್ಯಾಕ್ಟ್ರಿನೇ ಓಡಾಡ್ಬೋದು, ಅಷ್ಟು ಅಗಲ ಕೊಟ್ಟಿದ್ದೀರಾ? ಎಷ್ಟು ಅಡಿ ಕೊಟ್ಟಿದ್ದೀರಾ ಸರ್? 9 ಅಡಿ ಕೊಟ್ಟಿದ್ದೀರಿ ಸರ್. ಸಾಲಿನಿಂದ ಸಾಲಿಗೆ 9 ಅಡಿ ಕೊಟ್ಟಿದ್ದೀರಿ. 9 ಅಡಿ. ಸಸಿಯಿಂದ ಸಸಿಗೆ 4 ಅಡಿ ಬರ್ತೈತೆ ಸರ್. 4 ಅಡಿ ದೂರ ಹಾಕ್ಬಿಟ್ಟಿದ್ದೀರಲ್ವಾ ಸರ್? ಅದು ಲಾಕ್ ಹೊಡಿತಾ ಇರ್ತೈತೆ, ಅಂದ್ರೆ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ. ಲಾಕ್ ಹೊಡಿತಾ ಇದ್ರೆ ಜಾಸ್ತಿ ದಿನ ಬರ್ತೈತೆ. ಹತ್ರ ಇಕ್ಬಿಟ್ರೆ ಬೇಗ ಮುಗಿದೋಗ್ತದೆ. ಇವಾಗ ನೀವು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಈಗ 2 ತಿಂಗಳಾಗಿದೆ ನಾಟಿ ಮಾಡಿ. 2 ತಿಂಗಳು. ಇವಾಗ ನನಗೆ ಅನ್ಸಿದ ಮಟ್ಟಿಗೆ ಒಂದ್ 2-3 ಕಟಿಂಗ್ ಆಗೋಗಿ. 5ನೇ ಕಟಿಂಗ್ ಮಾಡಿದ್ದೆ. 5ನೇ ಕಟಿಂಗ್ ಇವತ್ತು ಮಾಡಿರೋದು, ಅದಕ್ಕೆ ಕಾಯಿ ಕಮ್ಮಿ ಕಾಣಿಸ್ತಾ ಇದೆ. ಓಕೆ ಸರ್, ಇದೆಲ್ಲ ಒಂದಾಯ್ತು ಸರ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಈ ಬಳ್ಳಿ ಜಾತಿ ಬೆಳೆ ಆಗಿರೋದ್ರಿಂದ ಈ ಟೈನ್ ಅದು ಇದು ಹಾಕ್ಬೇಕು. ಒಂದ್ ಕಡೆ ಟೈನ್ ಹಾಕಿದೀರಾ, ಒಂದ್ ಕಡೆ ದಾರ ಹಾಕಿದಿರಿ, ಏನ್ ಸಮಾಚಾರ? 220 ರೂಪಾಯಿ ಕೆಜಿ. ಯಾವ್ದು ಇದು? 220 ರೂಪಾಯಿ. ಈ ದಾರ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ದಾರ ಬಂದು ಒಂದು ರೋಲ್ 60 ರೂಪಾಯಿ. ಇದು ಎಷ್ಟು ಅಂದ್ರೆ 6 ರೋಲ್ ಆದ್ರೆ ಸುರಾಯ್ತು. ಎಷ್ಟೋ ಉಳಿತದಲ್ಲ, 60 ರೂಪಾಯಿ. ಇವಾಗ ಟೈನ್ ಎಷ್ಟು ಕೆಜಿ ಬೇಕಾಗುತ್ತೆ? ಇದು 25 ಕೆಜಿ ಹಿಡಿಸ್ತು ಟೈನ್. 25 ಕೆಜಿ 200 ರೂಪಾಯಿ ಅಂದ್ರೆ 5,000 ಆಯ್ತು. ಅದು ಇದು 3,720 ರೂಪಾಯಿ ಸರ್. ಅದು 720 ರೂಪಾಯಿ ಆಯ್ತು. 3,720 ಅಲ್ಲ ಸರ್, ಖಾಲಿ 720. ಖಾಲಿ 720 5,000 ಎಲ್ಲಿ? ಅದರಿಂದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋ. ಎಷ್ಟು ಉಳಿತಾಯ ಆಯ್ತು ನೋಡಿ, ಹಿಂಗೆ ಉಳಿತಾಯ ಮಾಡ್ಬೇಕಾಗಿರೋದು ಸರ್. ಇನ್ನ ಇದೆಲ್ಲ ಒಂದಾಯ್ತು. ಸ್ಟ್ರಕ್ಚರ್ ವಿಚಾರಕ್ಕೆ ಬಂದಾಗ ಎಲ್ಲಾರು ಚಪ್ರಗಳು ಇಟ್ಕೊಂಡು ಹಾಕ್ತಾರೆ ಇಂಥ ಬೆಳೆಗಳು. ನೀವು ನೋಡಿದ್ರೆ
ನೀಟಾಗಿ ಚಪ್ರ ತರನೇ ಮಾಡಿದೀರಾ? ಚಪ್ರ ಅಂದ್ರೆ ಫುಲ್ ಎಲ್ಲ 4 ಕಡೆನೂ ಕಂಬಿ ಹಾಕಿದಿರಿ, ಟಾಟಾ ಕಂಬಿ. ಇದು ನೋಡಿ, ಇದು ಟಾಟಾ ಕಂಬಿ. ಇದೇನ್ ಮಾಡ್ತೀರಿ ನೋಡಿ, ಹಿಂಗೆ ಹಾಕಿದಿರಿ, ಈ ತರನು ಹಾಕಿದಿರಿ. ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ ಎಲ್ಲ ಒಂಥರ ಬಂದೋಬಸ್ತ್ ಮಾಡಿ ಎಳ್ದಿದ್ದೀರಿ. ಮತ್ತೆ ಈ ಟೈನ್ ಎಳಿಬೇಕಂದ್ರೂ ಬಾಧೆ ನಮ್ಗೆ, ಇದು ಅದ್ರ ಬದಲು ತಂಗೂಸಿ ಎಳ್ದಿದ್ದೀರಿ ನಾವು. ತಂಗೂಸು ಇದು ಯಾವ್ದೋ ಸಣ್ಣ ತಂಗೂಸು ಸಣ್ಣ, ಇದು ದಪ್ಪ, ಇದು ಸ್ವಲ್ಪ ಇದ್ರಿಗೆ ಇಲ್ಲಿ. ಇದು ಎರಡು ಪ್ಲಾಸ್ಟಿಕ್, ಒಂದು ದಪ್ಪ ಇರೋದು, ಒಂದು ಸಣ್ಣ ಸ್ಟ್ರೆಂತ್ ಇದೆ. ಚೆನ್ನಾಗಿದೆ ಅದು ಸ್ಟ್ರೆಂತ್. ಅಂದ್ರೆ ಇದು ಬೆಳೆ ಎಷ್ಟನ ವೆಯ್ಟ್ ಬರ್ಲಿ ತಡೀತದೆ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಇವಾಗ ಇಲ್ಲಿ ನೋಡಿದ್ರೆ ಕಳೆ ಏನೋ ಮಳ್ತಿಲ್ಲ, ಏನ್ ಮಾಡೋದು? ಕಳೆ ಮಳ್ತಿಲ್ಲ ಅಂದ್ರೆ ಹೇಳಿಲ್ಲ, ಡಿಸೆಂಟ್ ಇರೋದಕ್ಕೆ ಚಿಕ್ಕದು ಮಿನಿ ಟ್ಯಾಕ್ಟ್ರಿಯಲ್ಲಿ ನಾವು ರೋಟರ್ ಹೊಡಿಸ್ತಾ ಇರ್ತೀವಿ. ರೋಟರ್ ಹಾಕ್ಸ್ಬಿಡ್ತೀವಿ, ಕಳೆ ಬಂದಾಗ ರೋಟರ್ ಹೊಡಿಸ್ತಾ ಇರ್ತೀರಿ. ಹೆಂಗ ಕಳೆ ಮದ್ದು ಹೊಡಿಲಿಲ್ಲ ಅಂದ್ರೆ ನೆಲನು ತುಂಬಾ ಚೆನ್ನಾಗಿರ್ತದೆ ಬಿಡೋಣ. ನಾವು ಕಳೆ ಮದ್ದು ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಗೆ ತಾನೇ ಆಬೋದೆಲ್ಲ ಕಮ್ಮಿ ಆಗ್ತೈತೆ, ನೆಲನು ಹಾಳಾಗ್ತೈತೆ, ಮತ್ತೆ ಫಸಲು ಇರೋ ಇಳುವರಿನೂ ಕಮ್ಮಿ ಬರ್ತೈತೆ. ಸೂಪರ್ ಸರ್. ಹಿಂಗೆ ಎಲ್ಲಾ ರೈತರು ಯೋಚನೆ ಮಾಡಿದ್ರೆ ಕಳೆ ಮದ್ದುಗಳು ಸ್ವಲ್ಪ ಕಮ್ಮಿ ಆಗ್ತದೆ. ರೇಟ್ ಬರ್ತೈತೋ ಇಲ್ಲ ಅದು ನಮ್ಗೆ ಹೇಳಕ್ ಆಗಲ್ಲ. ನಾವು ಮಾಡೋ ಕೆಲಸ ಮಾಡಿದ್ರೆಗನ ಏನೋ ಒಂದು ಆಗ್ತಾ ಇರ್ತೈತೆ. ಸರಿ ಸರ್, ಇವಾಗ ಬೀಜ ನಾಟಿ ಮಾಡಾದ್ಮೇಲೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರಗಳ ಸ್ವಲ್ಪ ಕೇಳ್ತದ. ಬೀಜ ನಾಟಿ ಮಾಡಿದ್ಮೇಲೆ ಅಂಬು ಹರಿಯೋವರೆಗೂ ಒಂದು 15-20 ದಿವಸವರೆಗೂ ಏನು ಬೇಕಾಗಿಲ್ಲ. ಅಂಬು ಸ್ಟಾರ್ಟ್ ಮಾಡಿದಾಗ 19 ಹಾಲು ಸ್ವಲ್ಪ ಕೊಟ್ಕೊಂಡು 19 ಹಾಲು, ಆಮೇಲೆ 1261 ಸ್ಟೆಪ್ ಬೈ ಆಮೇಲೆ ಸರ್ ಆಮೇಲೆ 13045, ಆಮೇಲೆ ಜಿಂಕು, ಬೋರಾನ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಏನೋ ಆಯಿಲ್ ಗೀಲು, ಕಾಯಿ ಪಿಂದೆ ಎಲ್ಲ ಸ್ಟಾರ್ಟ್ ಆದಾಗ ಇದು ಯೂಮಿಕ್ ಆಸಿಡ್ ಆ ತರ ಯಾವ್ದಾನ ಒಬ್ಬೊಬ್ರು ಒಂದ್ ಇರ್ತದ ಐಡಿಯಾ, ನಾವ್ ಇಂಥದೇ ಮಾಡ್ರಿ ಅಂತ ನಾವ್ ಹೇಳಕ್ ಆಗಲ್ಲ. ಹೌದು ಸರ್. ಅಲ್ಲ, ಒಬ್ಬ ರೈತರಿಗಿಂತ ಒಬ್ಬ ರೈತರು ವಿಭಿನ್ನವಾಗಿರ್ತಾರೆ, ಮಾಡೋ ಪದ್ಧತಿ ಬೇರೆ ಇರುತ್ತೆ. ಈಗ ಸಾಧಾರಣವಾಗಿ ಮೊದಲೆಲ್ಲ ಬಂದು ನೀಲಗಿರಿ ಕಡ್ಡಿಗಳನ್ನ ಬಳಕೆ ಮಾಡ್ತಾ ಇದ್ರೆ, ಈಗ ನೋಡೋದಾದ್ರೆ ಏನಾಗಿದೆ ಅಂದ್ರೆ ಅದು ಒಂದು ಹೇಳ್ಬಿಡ್ತೀನಿ. ಈ ನೆಲದಲ್ಲಿ ಗೆದ್ಲು ನಮ್ದು ವಿಪರೀತ ಗೆದ್ಲು. ಒಂದು ಕಡ್ಡಿ ಇವತ್ತಿಲ್ಲ ಬೆಳಿಗ್ಗೆ ಬಂದ್ರೆಗನ ಅದ್ರ ಗೆದ್ಲು ಹಿಡ್ಕೊಂಡಿರ್ತೈತಿ. ಅದ್ರಲ್ಲಿ ಜಾಸ್ತಿ ಬಾಳಿಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇದ್ರಿಗೆ ಗೆದ್ಲಿಡಿಯಲ್ಲ ಅಷ್ಟೇ, ಮೇನ್ ಇನ್ನೇನಿಲ್ಲ. ಸರ್ ಏನ್ ರೇಟ್ ಬಿತ್ತು ಸರ್? 38 ರೂಪಾಯಿ ಬಂದಿದೆ ನಮ್ ಇಲ್ಲಿಗೆ ಬರೋ. 38 ರೂಪಾಯಿ. ಹೈಟ್ ಎಷ್ಟು ಬರುತ್ತೆ ಸರ್? ಸರ್ ಹೈಟ್ 12 ಅಡಿ ಬರ್ತದೆ. 12 ಅಡಿ ಹೈಟ್ 38 ರೂಪಾಯಿ ಬರ್ತೈತೆ. ಓಕೆ ಸರ್, ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟು ಹಾಕಿದ್ದೀರಾ ಸರ್? 1400 ಗುಟ್ ಹಾಕಿದ್ದೀರಿ. ಅಲ್ಲ, ಬೈಲ್ ಎಷ್ಟದೆ ಇದು? ಸರ್ 1 ಎಕರೆ ಇದೆ. 1 ಎಕರೆ 1400 ಗುಟ್. ನಾನು ಡಬಲ್ ಹಾಕಿರೋದು 1400 ಗುಟ್ ಇದೆ. ಬೀಜಗಳು ಎಷ್ಟು ಬೀಜ ಕಡಿಮೆನೆ 4 ಪ್ಯಾಕೆಟ್ ಉಣಿದ್ರಿ. 4 ಪ್ಯಾಕೆಟ್. ಬೀಜದ ರೇಟ್ ಅಣ್ಣ 780 ರೂಪಾಯಿ ಬೇಕು. 780 ರೂಪಾಯಿ. ಈಗ ಕಡಿಮೆ ಆಯ್ತು, ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. 20 ರೂಪಾಯಿ ಜಾಸ್ತಿ ಆಗಿರ್ಬೋದು. ಆಮೇಲೆ ಅಣ್ಣ ಇದೊಂದಾಯ್ತು. ಈಗ ಈ ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನೀವು ಒಂದು ಅಂದಾಜು ಹೇಳೋದಾದ್ರೆ ಎಷ್ಟು ಖರ್ಚು ಮಾಡಿರ್ಬೋದು? ನಾವು ಲೇಬರ್ಗೆ ನಾವು ಎಲ್ಲ ಸೇರಿ ನಮ್ಮನ್ನು ಬಿಟ್ಟು ಲೇಬರ್ಗೆ ಒಂದು 15,000 ಖರ್ಚು ಬಂದೈತೆ. ಲೇಬರ್ಗೆ ಕೂಲಿಯವರು ಈ ಚಪ್ರ ಎಳಿ ಇದೆಲ್ಲ ಸೇಮ್ ಎಲ್ಲ ಫುಲ್. ಈ ಟೈನ್ ಇದೆ ಸೈಡಲ್ಲಿ, ಟೈನು, ತಂಗುಶಿ, ಕಂಬಿ ಎಲ್ಲ ಸೇರಿ 15,000 ಎಲ್ಲ ಜೊತೆಲಿ ನಾವು ಇರ್ತಿರಲ್ಲ ಅದೇ ಬಿಟ್ಟು. ಈಗ ಒಂದ್ಸಲಿ ಮಾಡಿದಿರಲ್ಲ ಈ ಸ್ಟ್ರಕ್ಚರ್ ಅಲ್ಲಿ, ಇನ್ನ ಈ ಬೆಳೆ ಬಿಟ್ಟು ಇನ್ನೊಂದ್ 2 ಬೆಳೆ ತೆಗಿಬೋದಲ್ಲ? ಇನ್ನೂ ಬೆಳೆ ತಗೊಂಬೋದು. ಸರಿ ಸರ್, ಆರಾಮಾಗಿ ತಗೊಂಬೋದು. ಇದೊಂದು ಆಯ್ತು ಸರ್. ಆಮೇಲೆ ಇನ್ನ ಮುಖ್ಯವಾಗಿ ಈ ಹೀರೆ ಬೆಳೆಗಳಿಗೆ ರೋಗಗಳು ಮತ್ತೆ ಕೀಟ ಬಾಧೆ ಅಂದ್ರೆ ಏನೇನ್ ಬರ್ತದೆ? ಮೇನ್ ಅಂದ್ರೆ ಊಜಿ ಜಾಸ್ತಿ ಬರ್ತೈತೆ. ಊಜಿ ಇಲ್ಲಿ ನೋಡಿ ಕಾಯೆಲ್ಲ ಕುಚ್ಬಿಟ್ಟು ಹೋಗ್ಬಿಡ್ತಂದ್ರೆ, ಇಲ್ಲಿ ಕುಚ್ಚೈತಂದ್ರೆ ಅದು ಒಂಥರ ಬೆಂಡ್ ಬರ್ತೈತೆ, ಮತ್ತೆ ಅದನ್ನ ತಕೊನಲ್ಲ, ಸೈಡ್ಗೆ ಹಾಕ್ತಾರೆ. ಆ ಊಜಿ ಕಂಟ್ರೋಲ್ ಮಾಡ್ಕೊಬೇಕು. ಈ ವಾತಾವರಣದಲ್ಲಿ ಈ ಅದೇ ರಂಗೋಲಿ ಹುಳ, ಬೂದಿ ಇಷ್ಟೇ, ಇನ್ನೇನು ರೋಗ ಬರಲ್ಲ, ಏನಿಲ್ಲ. ಓಕೆ ಸರ್, ಊಜಿನೇ ಮುಖ್ಯವಾಗಿ ನಿಮಗೆ ತೊಂದರೆ ಕೊಡೋದು. ಊಜಿನ ಕಂಟ್ರೋಲ್ ಮಾಡ್ಕೊಂಡ್ರೆ ಊಜಿ ಮತ್ತೆ ರಂಗೋಲಿ. ಹಾ ಸರ್, ರೋಗದ ವಿಚಾರಕ್ಕೆ ಬಂದಾಗ ಬೂದಿ ರೋಗ ಗಾಳಿ ಕಾಲದಲ್ಲಿ ಜಾಸ್ತಿ ಇರ್ತದೆ ನಿಮ್ಗೆ. ಅದ್ ಬಿಟ್ರೆ ಸರ್, ಈಗ ನೀವು ಒಂದು ಅಂದಾಜು ಇವಾಗ ಕೊಯ್ಲು ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನಗಳ ಕಾಲ ಕೊಯ್ಬೋದು ಸರ್? ನಾವು 2.5-3 ತಿಂಗಳು ಕೊಯ್ಬೇಕು ಅನ್ಕೊಂಡಿದ್ದೀರಿ. ನೋಡೋಣ, ಕನಿಷ್ಠ ಪಕ್ಷ 2 ತಿಂಗಳನ್ನ ಕೊಯ್ಸ್ಬೇಕು. 2 ತಿಂಗಳನ್ನ ಕೊಯ್ಸ್ಬೇಕು ಸರ್. ಹೆಂಗೆ ಕಾಯಿ ದಿನ ಬಿಟ್ಟು ದಿನ ಕೊಯ್ತೀರಾ? ದಿನ ಬಿಟ್ಟು ದಿನ ಸರ್, ದಿನ ಬಿಟ್ಟು ದಿನ ಕೊಯ್ದಾಕ್ತೀರಾ? ಸರ್ ಪಾಸ್ ಮಾಡು. ಇಷ್ಟು ಅಂತರ ಕೊಟ್ಟಿದ್ದೀರಲ್ಲ, ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಸರ್? ನಾವು ಅಂತರ ಜಾಸ್ತಿ ಯಾಕೆ ಕೊಟ್ಟಿದ್ದೀರಿ ಅಂದ್ರೆ, ಲೈಫ್ ಲಾಂಗ್ ಜಾಸ್ತಿ ದಿನ ಗಿಡ ಚೆನ್ನಾಗಿರ್ತೈತೆ. ಮತ್ತೆ ಲಾಕ್ ಬರ್ತಾ ಇದ್ರೆ ಪದೇ ಆಗಲ್ಲ, ಮೇಲೆ ಪದೇ ಆಗಿಲ್ಲ ಅಂದ್ರೆ ಕಾಯಿ ನೀಟಾಗಿ ಬರ್ತೈತೆ. ಅದೊಂದು ಪ್ಲಸ್ ಪಾಯಿಂಟ್ ಇರ್ತೈತೆ. ಜಾಸ್ತಿ ಪದೇ ಆಗ್ಬಿಟ್ರೆ, ಗುಬ್ರ ಆಗ್ಬಿಟ್ರೆ ಕಾಯಿ ನೀಟಾಗಿ ಬರಲ್ಲ, ರೌಂಡ್ ಆಗಿ ನೋಡಿ ಈ ತರ ಬರ್ತೈತೆ. ಅದಕ್ಕೆ ಜಾಸ್ತಿ ದಿನ ಬಾಳಿಕೆ ಬರ್ಲಿ ಅಂತ ಹೇಳ್ಬಿಟ್ಟು ಜಾಸ್ತಿ. ಸರ್, ಇನ್ನೊಂದು ನಿಮ್ಮ ಹತ್ರ ಡೌಟ್ ಕೇಳಬೇಕು. ಈ ಕಾಯಿಗಳು ಒಂದೊಂದು ಪಿಂದೆಗಳು ಬಂದು ಈ ತರ ಡ್ರಾಪ್ ಆಗುತ್ತಾ? ಏನಕ್ಕೆ ಸರ್ ಇದು? ಸರ್, ಅದು ಡ್ರಾಪ್ ಆಗೋದಂದ್ರೆ ಎಲ್ಲಾ ಪಿಂದೆಗಳು ನಮ್ ಕೈಗೆ ಬರಲ್ಲ.
ಅದು ಏನಾನ ಕೊರತೆ ಇದ್ರೂ ಹಂಗ ಆಗ್ತೈತೆ ನೋಡಿ ಈ ತರ ಹಾ. ಈ ಒಂದು ಗಿಡದಲ್ಲಿ 3-4 ಪಿಂದೆ ಬಿಟ್ಟಿದ್ರೆ 1-2 ಡ್ರಾಪ್ ಆಗ್ತದೆ ಹಾಗೆ ಹಾಗೆ ಆಗುತ್ತೆ ಆಗ್ತೈತೆ. ರೈತರು ಏನ್ ಅನ್ಕೊಂತಾರ ಅಂದ್ರೆ ಬಿಟ್ಟಿದ್ ಕಾಯಿ ಎಲ್ಲ ಬಂದ್ಬಿಟ್ರೆ ಎಲೆಗೆ ಒಂದ್ ಕಾಯಿ ಬಿಡ್ತದೆ, ತಿನ್ನೋರು ಯಾರು ಇರ್ತಾರೆ ಹೇಳಿ ಆಮೇಲೆ. ಎಲ್ಲ ಬಿಟ್ಟಿದ್ ಪಿಂದೆ ಎಲ್ಲ ನಮ್ಗೆ ಬರಲ್ಲ. ಅದು ನಾವು ಅಂತ ನಾವು ಅದು ಪಿಂದೆ ಏನೋ ಡ್ರಾಪ್ ಆಗ್ತಾ ಇರುತ್ತೆ, ಮದ್ದು ಔಷಧಿ ಗೊಬ್ಬರ ಬಿಡೋದು ವೇಸ್ಟ್ ನಮ್ಗೆ. ನಮ್ಗೆ ಹೂವು ಪಿಂದೆ ಚೆನ್ನಾಗಿ ಬರ್ಬೇಕಂತ ಔಷಧಿ ಮಾಮೂಲಿ ಬಿಟ್ಕೊಬೇಕು, ಡ್ರಾಪ್ ಆಗೋದಕ್ಕೆ ಏನು ಮಾಡಕ್ಕಾಗಲ್ಲ. ಅದು ಲಘು ಪೋಷಕಾಂಶಗಳ ಕೊರತೆ ಸ್ವಲ್ಪ ಇದ್ರೇನೋ ಡ್ರಾಪ್ ಆಗುತ್ತೆ. ಆದ್ರೆ ನಾವು ಸಪರೇಟ್ ಬಿಟ್ಕೊಂಡ್ರೆ ನೋಡಿ ಎಲ್ಲ ಜಾಸ್ತಿ ಡ್ರಾಪ್ ಆಗ್ತೈತೆ ಅಂತ ಹೋದ್ರಾಗ ಮದ್ದಂಗಡಿ ಅವ್ರಕ ಕಾಸು ಕೊಡ್ಬೇಕು. ಜಾಸ್ತಿ ಕೊಡಬೇಕಾಗ್ತದೆ. ಓಕೆ ಸರ್, ಓಕೆ. ಈಗ ಒಟ್ಟಾರೆ ಇಲ್ಲಿ ತನಕ ಈ ಒಂದು ಬೆಳೆಗೆ ಕಡ್ಡಿಗಳು, ಪೇಪರು ಎಲ್ಲ ಸೇರಿಸಿದ್ರೆ ಒಂದು ಎಷ್ಟು ಹಾಕಿರೋ ಸರ್? 80,000 ಮಾಡಿದ್ರಿ. 80,000. ಓಕೆ ಸರ್, ಈಗ ಆ ಒಂದು ಖರ್ಚಿಗೆ ನಿಮ್ಗೆ ಸರಾಸರಿ ಇಷ್ಟು ರೇಟ್ ಸಿಕ್ಕಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಸರ್? ನಮ್ಗೆ ಏನಿಲ್ಲ, ಮಿನಿಮಮ್ ಅಂದ್ರೆ 25 - 30 ರೂಪಾಯಿ ರೇಟ್ ಸಿಕ್ಕಿದ್ರೆ ಸಾಕು. ಒಂದು ನೀವು ಹಾಕಿರೋ ಬಂಡವಾಳಕ್ಕೆ ಲಾಭ ಎಲ್ಲ ಚೆನ್ನಾಗಿ ಬರ್ತದೆ. ಓಕೆ ಸರ್, 20 ಒಳಗಡೆ ಹೋದಾಗ ಸ್ವಲ್ಪ ಹಂಗೆ ನಮ್ಗೆ ತೊಂದರೆ ರೈತರಿಗೆ. ಓಕೆ ಸರ್. ಸರ್ ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ ಸರ್? ಸರ್ 23 ರೂಪಾಯಿ ಇದೆ. 23 ರೂಪಾಯಿ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 32 ಹಾಕಿದ್ರು, ಸ್ವಲ್ಪ ಏನೋ ಮಳೆಗಳು ಬೇರೆ ಕಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌನ್ ಮಾಡಿದ್ದಾರೆ. ಓಕೆ ಸರ್, ಈ ಬೆಳೆ ಇನ್ನಷ್ಟು ದಿನ ಚೆನ್ನಾಗಿ ಕೊಯ್ಲಿ, ಜೊತೆಗೆ ಇದೇ ರೀತಿನೇ ನೀಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಯಾರೆಲ್ಲ ನೋಡಿದ್ರು ಅವ್ರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ನಿಮಗೆ ಒಂದು ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.